ಪ್ರಕಟಣೆ ಪ್ರವಾದನೆ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೆನು. ಕರ್ತನರು ಪ್ರೀತಿಯ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಹೊಂದಿಸ್ತೇವೆ. ದೇವರಾಗಿರುವಂಥ ಯೇಸುವಿನ ನಿಮಿತ್ತವಾಗಿ ಜೀವಿಸುವಂಥ ನಾವು ನೀವೆಲ್ಲರೂ ಸಹ ಧನ್ಯರು. ಮಾತ್ರವಲ್ಲದೆ ಈ ಲೋಕದಲ್ಲಿ ಬಹಳ ಹಿಂಸೆ ಸಂಕಟಗಳು ನಮ್ಮೆಲ್ಲರಿಗೂ ಸಹ ಉಂಟು. ಅದನ್ನೇ ಕುರಿತಾಗಿ ಇಲ್ಲಿ ಅಪೊಸ್ತಲನಾದಂಥ ಯೋಹಾನನು ಹೇಳುತ್ತಾ ಇದ್ದಾರೆ, ಯೇಸುವಿನ ನಿಮಿತ್ತವಾಗಿ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನಾಗಿರುವಂಥವನೆಂಬುದಾಗಿ ಹೇಳಿ. ಈ ಹಿಂಸೆ ಹೋರಾಟ ಇದು ಹೊಸದಲ್ಲ. ಆದಿಯಿಂದಲೇ ಇದು ದೇವರಾದ ಯೇಸುವನ್ನು ಅರಿತಂಥ ಎಲ್ಲ ದೇವ ಮಕ್ಕಳಿಗೂ ಸಹ ಇದ್ದತ್ತೆ. ಆದರೆ ಅವರು ಸಭೆಯಾಗಿ ಕೂಡಿಕೊಳ್ಳುವಂಥದ್ದನ್ನು ಬಿಟ್ಟು ಬಿಡಲಿಲ್ಲ. ಎಷ್ಟೇ ಹಿಂಸೆ ಹೋರಾಟಗಳು ಕೊರಟೆಗಳು ಸೆರೆಮನೆಗೆ ಹಾಕಲ್ಪಟ್ಟರೂ ಸಹ ಅವರು ಸಭೆಯಾಗಿ ಕೂಡಿಕೊಳ್ಳುತ್ತಾ ಇದ್ದರು. ಸೆರೆಮನೆಯಲ್ಲೂ ಸಹ ಅವರು ಸಭೆಯಾಗಿ ಆರಾಧಿಸ್ತಾ ಇದ್ದರು. ಇಂದು ಪ್ರಿಯರೇ, ನೀವು ಸಭೆಗೆ ಎಷ್ಟು ಮಹತ್ವವನ್ನು ಕೊಡುತ್ತಾ ಇದ್ರಿ? ಯಾಕಾಗಿ ಸಭೆಗಾಗಿ ನಾವು ಹೋಗಬೇಕು ಎಂಬುದಾಗಿ ನೋಡುವುದಾದರೆ ದೇವರ ವಾಕ್ಯಕ್ಕೋಸ್ಕರವಾಗಿ. ಹೌದು ಪ್ರಿಯರೇ, ಯೇಸು ಕರ್ತನ ದಿನದಲ್ಲಿ ಅಂದರೆ ಭಾನುವಾರದ ಒಂದು ದಿನದಲ್ಲಿ ಪತ್ಮೋಸ್ ದ್ವೀಪದಲ್ಲಿ ಹಿಂಸೆ ನೋವು ಸಂಕಟವಿರುವಾಗಲೂ ಸಹ ಅಪೊಸ್ತಲನಾದಂಥ ಯೋಹಾನನು ದೇವರ ವಾಕ್ಯಕ್ಕೋಸ್ಕರವಾಗಿ ಕಾದುಕೊಂಡಿದ್ದರು. ಅದೇ ರೀತಿಯಲ್ಲಿ ಕರ್ತನು ಆತನನ್ನು ಆತ್ಮನಿಂದ ತುಂಬಿಸಲ್ಪಟ್ಟು ಈ ಪ್ರಕಟಣೆ ಪ್ರವಾದನೆ ಪುಸ್ತಕಗಳನ್ನು ಬರೆಯುವಾಗೆ ಅತಿಶ್ರೇಷ್ಠವಾದ ವಾಕ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟರು. ಪ್ರಿಯರೇ, ನೀವು ದೇವರ ಸಭೆಗಾಗಿ ಹೋಗುವಾಗ ಇಷ್ಟೇ ಹಿಂಸೆಗಳು ಹೋರಾಟಗಳು ಬರಬಹುದು. ಆ ಹಿಂಸೆಗಳನ್ನು ನೆಪ ಮಾಡಿಕೊಂಡು ಸಭೆಗೆ ಹೋಗುವುದನ್ನು ನಿಲ್ಲಿಸಬೇಡ್ರಿ. ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ. ಕರ್ತನು ನೀವು ಸಭೆಗೆ ಹೋಗುವಾಗೆ ಅನುಕೂಲಕರವಾದಂಥ ಕಾರ್ಯಗಳನ್ನು ಮಾಡಿಕೊಳ್ತಾರೆ. ಅಲ್ಲಿಯ ತನಕವಾಗಿಯೂ ಈ ಹಿಂಸೆ ಹೋರಾಟಗಳ ನಿಮಿತ್ತವಾಗಿ ನೀವು ಸಹಿಸಿಕೊಂಡು ಸಭೆಗೆ ಹೋಗಲೇಬೇಕು. ನೀವು ಎಷ್ಟು ಸಹಿಸಿಕೊಳ್ತೀರೋ ಅಷ್ಟೇ ಕರ್ತನ ಸಮಾಧಾನದ ಸಂತೈಸುವಿಕೆ ಕರೆಗಳು ನಿಮ್ಮ ಮೇಲೆ ಬರುತ್ತದೆ. ಆತನ ವಾಕ್ಯಕ್ಕೋಸ್ಕರವಾಗಿ ನಾವು ಸಭೆಗೆ ಹೋಗಬೇಕು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮ್ಮ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಸಭೆಗೆ ಹೋಗುವಂಥ ವಿಷಯದಲ್ಲಿ ಹಿಂಸೆ ಹೋರಾಟಗಳಿರುವಂಥ ಈ ಸಹೋದರ ಸಹೋದರನ ಮುಟ್ರಿ ಅಪ್ಪ. ಇಂತಹ ಪರಿಸ್ಥಿತಿಗಳಲ್ಲೂ ಸಹ ನಿಮ್ಮ ಸಭೆಯಾಗಿ ಇವರು ಕೂಡಿಕೊಳ್ಳುವ ಹಾಗೆ ಸಹಾಯಿಸಿರಿ. ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.